ನಮಸ್ಕಾರ. ಆರ್‌ಸಿಬಿಗೆ ಹ್ಯಾಟ್ರಿಕ್ ಕೊಟ್ಟ ನೋಡಿ ಅಪಾಯಕಾರಿ ಬೌಲರ್. ಇದನ್ನು ನೋಡಿ ನಡಗಿತು PBKS ಪಡೆ. ಸ್ನೇಹಿತರೆ, ಇದು ಮಧ್ಯಾಹ್ನ 3:30ಕ್ಕೆ ಧರ್ಮಶಾಲಾ ಮೈದಾನದಲ್ಲಿ ಆರ್‌ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ರೋಚಕ ಪಂದ್ಯ ನಡೆಯಲಿದ್ದು, ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ತಂಡಕ್ಕೆ ಅಪಾಯಕಾರಿ ಬೌಲರ್ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಯಾರ ಜಾಗದಲ್ಲಿ ಎಂಟ್ರಿ ಕೊಟ್ಟರು, ಬಟ್ ಏನು ಆಯಿತು ಅಪ್ಡೇಟ್ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಆರ್‌ಸಿಬಿ ಮತ್ತು PBKS ನಡುವೆ ರೋಚಕ ಪಂದ್ಯ ಧರ್ಮಶಾಲಾ ಮೈದಾನದಲ್ಲಿ ನಡೆಯುತ್ತಿದ್ದು, ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ತಂಡಕ್ಕೆ ಸ್ಟಾರ್ ಬೌಲರ್ ಒಬ್ಬರ ಎಂಟ್ರಿ ಆಗಿದೆ. IPLನಲ್ಲಿ ಇದು ಹೊಸ ಎಂಟ್ರಿ ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಬಟ್ ಆರ್‌ಸಿಬಿ ತಂಡಕ್ಕೆ ನುವಾನ್ ತುಷಾರ ಅವರು ಇಂಜುರಿ ಆಗಿ ಆರ್‌ಸಿಬಿ ತಂಡದಿಂದ ಅಂದರೆ 2026ರ IPLನಿಂದಲೇ ಹೊರಬಿದ್ದರು. ಈ ಬಳಿಕ ಆರ್‌ಸಿಬಿ ಮತ್ತೊಬ್ಬ ಸ್ಟಾರ್ ಬೌಲರನ್ನು ಇದೀಗ ಕರೆತಂದರೆ ಅಂದರೆ ಜಾಶ್ ಹಜಲ್ವುಡ್ ಮತ್ತು ಜಕೋಬ್ ಡೊಪೆ ಅವರಿಗೆ ಬ್ಯಾಕಪ್ ಪ್ಲೇಯರ್ ಆಗಿ ಈ ಸ್ಟಾರ್ ಪ್ಲೇಯರನ್ನು ಆರ್‌ಸಿಬಿ ತಂಡ ಖರೀದಿ ಮಾಡಿದಂತಲೇ ಹೇಳ್ಬೋದಾಗಿದೆ. ಬಟ್ ನಮ್ಮ ತಂಡಕ್ಕೆ ನುವಾನ್ ತುಷಾರ ಅವರನ್ನು ಆರ್‌ಸಿಬಿ ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಅವರ ಜಾಗಕ್ಕೆ ಮತ್ತೊಬ್ಬ ಸ್ಟಾರ್ ಬೌಲರ್ ಅಂದರೆ ಅವರದೇ ತರಹದಂಥ ಒಂದು ಪರ್ಫಾರ್ಮೆನ್ಸ್ ನೀಡುವಂಥ ಬೆಂಕಿ ಬೌಲಿಂಗ್ ಅಟ್ಯಾಕನ್ನು ಆರ್‌ಸಿಬಿ ಇಲ್ಲಿ ಹೊಂದಿದೆ. ಜಾಶ್ ಹಜಲ್ವುಡ್ ಮತ್ತು ಜಕೋಬ್ ಡೊಪೆ ಅವರಿಗೆ ಈ ಒಂದು ಆಟಗಾರ ಬ್ಯಾಕಪ್ ಆಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಬಟ್ ಅವ್ರು ಯಾರಪ್ಪ ಅಂದರೆ ಇಂಗ್ಲೆಂಡ್ ತಂಡದ ಫಾಸ್ಟ್ ಬೌಲರ್ ಆದ ರಿಚರ್ಡ್ ಗ್ಲೆಸನ್ ಆರ್‌ಸಿಬಿ ತಂಡಕ್ಕೆ ಎಂಟ್ರಿ ಆಗಿದ್ದು 1.60 ಕೋಟಿ ರೂಪಾಯಿಗೆ ಇವರನ್ನು ಆರ್‌ಸಿಬಿ ತಂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಂತಲೇ ಹೇಳ್ಬೋದಾಗಿದೆ. ಬಟ್ ಇವರ ಒಂದು ಪರ್ಫಾರ್ಮೆನ್ಸ್ ಓವರಾಲ್ T20 ನೋಡ್ತಾ ಬಂದರೆ 145 ಪಂದ್ಯಗಳಿಂದ 141 ಇನ್ನಿಂಗ್ಸ್ನಲ್ಲಿ ಬೌಲ್ ಮಾಡಿರುವ ಇವರು 170 ವಿಕೆಟ್ಗಳನ್ನು ತೆಗೆದರೆ, ಇತ್ತ ಇವರು 5 ವಿಕೆಟ್ ಹೋಲನ್ನು 1 ಬಾರಿ ಪಡೆದುಕೊಂಡಿದ್ದಾರೆ. ಬಟ್ ಇದು ಏನಪ್ಪ ರಿಚರ್ಡ್ ಗ್ಲೆಸನ್ ಆಯ್ತಂದರೆ T20 ಇಲ್ಲಿ ಇವರು 6 ಪಂದ್ಯಗಳಿಂದ 9 ವಿಕೆಟ್ಗಳನ್ನು ಕೂಡ ಕಬಳಿಸಿದ್ದಾರೆ. ಇದು ರಿಚರ್ಡ್ ಗ್ಲೆಸನ್ ಅವರ ಒಂದು ಫಸ್ಟ್ ಪರ್ಫಾರ್ಮೆನ್ಸ್ ಆಯ್ತಂದರೆ ಇಂಗ್ಲೆಂಡ್ ತಂಡದ ಫಾಸ್ಟ್ ಬೌಲರ್ ಆರ್‌ಸಿಬಿ ತಂಡದ ಪ್ಲೇಯಿಂಗ್ ಗೆಲುವಿನಲ್ಲಿ ಇಂದು ಕಾಣಿಸಿಕೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾಣಿಸಿಕೊಳ್ಳೋದು ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಜಾಶ್ ಹಜಲ್ವುಡ್ ಅವರನ್ನೇ ಬ್ಯಾಕ್ ಮಾಡುವ ಸಾಧ್ಯತೆಯೂ ಕೂಡ ಆರ್‌ಸಿಬಿ ಹತ್ರ ಇದೆ. ಹೀಗಾಗಿ ಭುವನೇಶ್ವರ್ ಕುಮಾರ್, ಜಾಶ್ ಹಜಲ್ವುಡ್ ಜೊತೆಗೆ ಇಲ್ಲಿ ರಸಿಕ್ ದರ್ಸಲಾಮ್ 3 ಫಾಸ್ಟ್ ಬೌಲರ್ ಇರೋದ್ರಿಂದ ಹೀಗಾಗಿ ರಿಚರ್ಡ್ ಗ್ಲೆಸನ್ಗೆ ಇಲ್ಲಿ ಅವಕಾಶ ಕಡಿಮೆ ಅಂತಲೇ ಹೇಳ್ಬೋದಾಗಿದೆ. ಒಂದು ವೇಳೆ ರಿಚರ್ಡ್ ಗ್ಲೆಸನ್ ಅವರನ್ನು ಕನೆಕ್ಟ್ ಮಾಡಿಸಿದ್ರು ಕೂಡ ಇಲ್ಲಿ ಅಚ್ಚರಿ ಇಲ್ಲ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಪ್ರಕಾರ ರಿಚರ್ಡ್ ಗ್ಲೆಸನ್ ಅವರು ಇಂದು ಆರ್‌ಸಿಬಿ ಪಂದ್ಯಕ್ಕೆ ಕನೆಕ್ಟ್ ಇರಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.